ಇಷ್ಟೊಂದು ಕೋಪ ಮಾಡ್ಕೊಳ್ಳೋಂಥದ್ದು ಏನೋ ಇದೆ. ಇನ್ನೇನಾಗಬೇಕು? ನಿಮಗೆಲ್ಲ ನಮಗಿಂತ ಆ ನೆನ್ನೆ ಮೊನ್ನೆ ಬಂದಿರೋ ವಂಶಿನೇ ಹೆಚ್ಚು ತಾನೆ. ಕೋದಂಡ ಏನು ಅಂತ ಮಾತಾಡ್ತಿದ್ಯೋ? ಈ ಮನೇಲಿ ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆನೂ ಇಲ್ಲ. ನಮ್ಮ ಮನ್ಸಲ್ಲಿ ಆ ಥರ ವಿಚಾರಗಳೇ ಇಲ್ಲ ಕಣೋ. ನಿಮ್ಮ ಮನ್ಸಲ್ಲಿ ಹಾಗೆಲ್ಲ ಇಲ್ಲ ಅಂದಮೇಲೆ ಆ ವಂಶಿಗೋಸ್ಕರ ನನಗೆ ಮೋಸ ಮಾಡೋದಕ್ಕೆ ಹೇಗೆ ಮನಸ್ಸು ಬಂತು? ಆ ವಂಶಿನ ಸೊಸೆ ಮಾಡ್ಕೋಬೇಕು ಅಂತ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ನಿಮ್ಮಿಂದ ಊರವ್ರು ಎಲ್ಲರ ಎದುರುಗಡೆ ನಾನ್ ತಲೆ ತಗ್ಗಿಸ್ಬೇಕಾಯ್ತು. ಅಲ್ಲ ಕಣೋ ಕೋದಂಡ, ಒಂದ್ ನಿಮಿಷ ಈ ಅಕ್ಕ ಹೇಳೋ ಮಾತ್ ಕೇಳೋ. ಈಗ ನೆನಪಿಗೆ ಬರ್ತಾ ಇದೆಯಾ ಅಕ್ಕ ತಮ್ಮನ ಸಂಬಂಧ? ನನ್ನ ಬೆನ್ನಿಗೆ ಚೂರಿ ಹಾಕೋವಾಗ ನೆನಪಿಗೆ ಬರಲಿಲ್ವಾ? ಹೊಸು, ಸಮಾಧಾನ ಮಾಡ್ಕೊ. ಇವನಿಗೆ ಈಗ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೀನು ಸುಮ್ಮನೆ ಬಲವಂತ ಮಾಡಬೇಡ ವಸು. ನಡಿ ಹೋಗೋಣ. ಇಲ್ಲ ರೀ, ನನ್ ತಮ್ಮ ಬರೋ ತನಕ ನಾನು ಇಲ್ಲಿಂದ ಬರಲ್ಲ. ನೋಡ್ಕೋದಂಡ, ನಿನಗೆ ನನ್ನ ಮೇಲೆ ಸಿಟ್ಟಿದೆ, ನಾನು ಅದನ್ನು ಒಪ್ಕೋತೀನಿ. ಆದ್ರೆ ಮನೆಯವರೆಲ್ಲ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಇದೊಂದ್ಸಲ ದಯವಿಟ್ಟು ಬಂದ್ಬಿಡು. ಮಾಯಾ ಆಗ್ಲೇ ದೇವ್ರಿಗೆ ಪೂಜೆ ಮಾಡಾಯ್ತು. ನಿಮ್ ಜೊತೆ ಸೇರ್ಕೊಂಡು ಮತ್ತೊಂದ್ಸಲ ದೇವ್ರಿಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸುಮ್ಮನೆ ಇಲ್ಲಿಂದ ಹೊರಡಿ. ಕೋದಂಡ, ಒಂದೇ ಒಂದ್ ನಿಮಿಷ ನನ್ ಮಾತ್ ಕೇಳೋ. ಅಲ್ಲ ಅಳಿಯಂದ್ರ ಅಷ್ಟು ಹೇಳ್ತಿದ್ದಾರೆ, ಮತ್ ಯಾಕೆ ತೊಂದ್ರೆ ಕೊಡ್ತಿದ್ಯ ವಸು? ಕರ್ಕೊಂಡ್ ಬಂದಿದ್ದೀರಲ್ಲ ಮುದ್ದಿನ ಸೊಸೆ ಅಂತ ವಂಶಿನ, ಅವಳ ಹತ್ರನೇ ಪೂಜೆ ಮಾಡಿಸ್ಕೊ. ಯಾಕ್ರಿ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ನಿಮ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನು ಬರಲ್ಲ ಅಂದೆ ತಾನೆ, ಮತ್ತೆ ಯಾಕೆ ನಿಂತಿದ್ದೀರಿ? ಹೊರಡಿ. ಇದೊಂದ್ಸಲ ನಮ್ಮನ್ನ ಕ್ಷಮಿಸ್ಬಿಡಪ್ಪ. ವಸು, ಮೊದ್ಲಿಲ್ಲಿಂದ ಹೋಗೋಣ. ನಡಿ. ಅಲ್ಲ ನಡಿ ಬಾ. ಕೋದಂಡ, ಕೋದಣ್ಣನ ಕರ್ಕೊಂಡ್ ಬರ್ತೀನಿ ಅಂತ ಹೋದವಳು ಇನ್ನೂ ಯಾಕೆ ಬಂದಿಲ್ಲ? ವಿಶಾಲು, ಒಂದೆರಡು ನಿಮಿಷ ತಾಳ್ಮೆಯಿಂದ ಇರು. ಅವನನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬರ್ಬೇಕಲ್ವಾ? ರೀ, ವಸು ಇಷ್ಟೊತ್ತಾದ್ರೂ ಬರ್ದೇ ಇರೋದು ನೋಡಿದ್ರೆ ಕೋದಂಡ ಅವಳ ಮೇಲ್ ಕೋಪ ಮಾಡ್ಕೊಂಡಿರ್ತಾನೆ ರೀ. ಇಲ್ಲ ಅತ್ತೆ, ಭವನ್ಗೆ ಕೋಪ ಇರೋದು ನನ್ ಮೇಲ್ ಮಾತ್ರ. ಇವ್ರ ಮೇಲೆ ಯಾವ ಕೋಪನೂ ಇಲ್ಲ. ಅಕ್ಕ ಅವ್ರನ್ನ ಕರ್ಕೊಂಡ್ ಬಂದೇ ಬರ್ತಾರೆ. ಆಗ ನಾನೇ ಕ್ಷಮೆ ಕೇಳ್ತೀನಿ. ಆಗ ಎಲ್ಲ ಸರಿ ಹೋಗುತ್ತೆ. ವಂಶಿ, ನೀನ್ ಹೇಳಿದ ತರ ಅವನ್ ಪೂಜೆಗೆ ಬಂದ್ರೆ ಸಾಕಮ್ಮ. ಅಮ್ಮ, ನೀವಿಬ್ರು ಗಾಬರಿ ಆಗ್ಬೇಡಿ, ಅವ್ರು ಬಂದೇ ಬರ್ತಾರೆ. ಹೌದು, ನಮ್ಮ ಮೂರ್ತಿ ಜೊತೆಲಿ ಹೋಗಿದ್ದಾನಲ್ಲ, ಏನಾದ್ರೂ ಮಾಡಿ ಕರ್ಕೊಂಬರ್ತಾನೆ ಬಿಡಿ. ಏನ್ರಿ, ನನ್ ತಮ್ಮ ನನ್ ಮಾತೆ ಕೇಳ್ದೆ ಇರೋಷ್ಟು ದೊಡ್ಡವನಾಗ್ಬಿಟ್ನಲ್ಲ. ಸಮಾಧಾನ ಮಾಡ್ಕೋ ವಸು. ಏನೋ ಕೋಪದಲ್ಲಿ ಆ ಥರ ಮಾತಾಡಿರ್ತಾನೆ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ರೀ. ಆದ್ರೆ ಅವನ್ ಸುತ್ತಾ ಇದಾರಲ್ಲ ಶನಿಗಳು, ಅವ್ರ ಬಗ್ಗೆನೇ ನನಗೆ ಭಯ ಇರೋದು. ಆ ಥರ ಏನು ಕೆಟ್ಟದಾಗಲ್ಲ, ಸಮಾಧಾನ ಮಾಡ್ಕೋ. ಮನೆಯವ್ರು ನಿನ್ನ ಈ ಥರ ನೋಡಿದ್ರೆ ಬೇಜಾರಾಗ್ತಾರೆ. ಬಾ.
ಏನ್ರಿ ಏನ್ರಿ ಇದು ಇವರಿಬ್ರೇ ಬಂದಿದ್ದಾರೆ, ಕೋದಂಡ ಬಂದಿಲ್ಲ. ಮೂರ್ತಿ ಕೋದಂಡಿಲ್ಲ, ನೀವಿಬ್ಬರೇ ಬಂದ್ಬಿಟ್ಟಿದ್ದೀರಿ. ವಾಸು, ಯಾಕೆ ಸುಮ್ಮನೆ ಇದೆಯಾ? ಏನಾಯ್ತು ಅಂತ ಹೇಳೆ. ಅಮ್ಮ, ಅದು ಅದು ಅವರು ಆಗ್ಲೇ ಪೂಜೆ ಮಾಡಾಗಿದೆಯಂತೆ, ಈಗ ಬರಲ್ವಂತೆ.